ಯಾಕೋ ಬೇಜಾರಾಗ್ತಾಯಿತ್ತು ಅಂದ್ಬಿಟ್ಟು ಮೆಹಂದಿ ಹಾಕ್ಕೊಂಡು ಕುತ್ಕೊಂಡಿದ್ದೆ. ದಿನ ಹೊಸ ವೈಬ್. ವೆಲ್ಕಮ್ ಟು ಮೈ ಮಿನಿ ಲವ್. ನಾನೆದ್ದು ನನ್ನ ಮಕ್ಕಳನ್ನೆಲ್ಲ ಆಚೆ ಬಿಟ್ಟು ಆಮೇಲೆ ನಾನು ಅಡುಗೆ ಮನೆಗೆ ಹೋದರೆ, ನೈಟೇ ಅಡುಗೆ ಮನೆ ಓಡಿಸಿದ್ರೆ ಒಂಥರ ಚೆಂದ ಅಂತ ಅಂತಾರಲ್ಲ, ಅದು ನಿಜವೇ. ನೋಡಿ ನಾನು ಅಡುಗೆ ಮನೆಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅದಾದಮೇಲೆ ನಾನು ಬೇಗ ಬೇಗ ರೆಡಿಯಾಗಿ ಶಾಪ್ ಕಡೆ ಹೊರಟೆ. ಶಾಪ್ ಕೊಡಬೇಕಾದ್ರೆ ಅವಕ್ಕ ನೋಡಿ ಹೆಂಗೆ ಬರ್ತಿದೆ ನಮ್ಮ ದಿವ್ಯಕ್ಕ. ಅವಕ್ಕಂಗೆ ಗೊತ್ತಿಲ್ದಿರ ವೀಡಿಯೋ ಮಾಡಿದೆ. ಆಮೇಲೆ ಶಾಪ್ಗೆ ಹೋದ್ಮೇಲೆ ಯಾಕೋ ಮೆಹಂದಿ ಹಾಕ್ಕೊಬೇಕು ಅನ್ನಿಸ್ತು. ನೋಡಿ ಮೆಹಂದಿ ಹಾಕ್ಕೊಂಡು ಫುಲ್ಲು ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅದಾದಮೇಲೆ ಯಾಕೋ ಮಿರರ್ ಹತ್ರನೂ ಒಂದು ಫೋಟೋ ತೊಗೊಬೇಕು ಅಂತ ಅನ್ನಿಸ್ತು. ಅದಕ್ಕೆ ಫೇಸ್ ಕವರ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಮಾತ್ರ ಒಂದು ಫೋಟೋ ತೊಗೊಂಡೆ. ಆಮೇಲೆ ಸಂಜೆ ಮೇಲೆ ತಲೆಗೂ ಮೆಹಂದಿ ಹಾಕ್ಸ್ಕೊಬೇಕು ಅನ್ನಿಸ್ತು. ಅದಕ್ಕೆ ದಿವ್ಯಕ್ಕನ ಕೈಲೇ ತಲೆಗೂ ಮೆಹಂದಿ ಹಾಕ್ಸ್ಕೊಂಡು, ಅದು ನಾನು ಫಸ್ಟ್ ಟೈಮ್ ತಲೆಗೆ ಮೆಹಂದಿ ಹಾಕ್ಸ್ಕೊತಿದ್ದೀನಿ. ಅದು ಹೇಗೆ ಬರುತ್ತೋ ಗೊತ್ತಿಲ್ಲ, ಕಲರ್ ಬಂದಿದ್ದು ನಾಳೆ ಹೇಳ್ತೀನಿ. ಆಮೇಲೆ ಮನೆಗೆ ಟೈಮ್ ಆಯಿತು ಅಂತ ಮನೆ ಕಡೆ ಹೊರಟೆ. ಮನೆಗೆ ಹೋಗಿದ ತಕ್ಷಣ ಫಸ್ಟು ನನ್ನ ಮಕ್ಳನ್ನ ಬಿಡಬೇಕಂತೆ. ನೋಡಿ ಹೆಂಗೆ ಬೊಗಳುತ್ತಾ ಇದ್ದಾರೆ ಅಂತ. ಅವರು ಬೊಗಳನ್ನ ಬಿಡೋವರೆಗೂ ನೋಡಿ ಹೆಂಗೆ ಆಡ್ತಿದ್ದಾರೆ ಅಂತ. ಅವ್ರನ್ನೆಲ್ಲ ಬಿಟ್ಟು ಸ್ವಲ್ಪ ಬಟ್ಟೆ ಮಡ್ಚೋದಿತ್ತು. ಮೊನ್ನೆಲ್ಲ ಬಟ್ಟೆ ಒಗ್ದಿದ್ನಲ್ಲ, ಅದು ಹಿಂಗಿಂದಿದ್ದ ಬಟ್ಟೆ ಎಲ್ಲ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದಾಯಿತು. ಅದಕ್ಕೆ ಇವತ್ತಿನ ಲಾಗ್ ಇಷ್ಟೇ. ಲಾಗ್ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗುವ. ಬಾಯ್.